ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇನ್ನು ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಅವರು ಈ ತಕ್ಷಣ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಬಿಗ್ ಬಾಸ್ ಬಗ್ಗೆ ಹೆಚ್ಚಿನ ವಿಡಿಯೋಗಳನ್ನ ನೋಡ್ತಾ ಇರಿ. ಎಲ್ರಿಗೂ ನಿನ್ನೆ ಮತ್ತು ಮೊನ್ನೆ ಕಿಚ್ಚನ ಪಂಚಾಯತ್ನ ಚೆನ್ನಾಗಿ ಎಂಜಾಯ್ ಮಾಡಿದ್ದೀರಿ ಅಂತ ಅಂದ್ಕೊತಿದ್ದೀನಿ. ಬನ್ನಿ ಇವತ್ತು ಬಿಡುಗಡೆ ಆಗಿರೋ ಬಿಗ್ ಬಾಸ್ ಪ್ರೋಮೋದಲ್ಲಿ ಏನೆಲ್ಲ ಆಗ್ತಿದೆ ಅಂತ ನೋಡ್ಕೊಂಬರೋಣ. ಎಲ್ರಿಗೂ ಗೊತ್ತಿರೋ ಥರ ಈ ಸಲ ಬಿಗ್ ಬಾಸಲ್ಲಿ ಎರಡೆರಡು ಫಿನಾಲೆ ನಡೀತಿದ್ದಾವೆ. ಈ ಸಲ 3ನೇ ವಾರದಲ್ಲಿ ಒಂದು ಫಿನಾಲೆ ನಡೀತಿದೆ. ಆ ಫಿನಾಲೆಗೆ ಫಸ್ಟ್ ಕಂಟೆಸ್ಟೆಂಟ್ ಆಗಿ ಕಾಕ್ರೋಚ್ ಸುದಿ ಅವರು ಫೈನಲಿಸ್ಟ್ ಆಗಿ ಎಂಟ್ರಿ ಆಗಿದ್ದಾರೆ. ಈಗ ಅವರಿಗೆ ಬಿಗ್ ಬಾಸ್ ಒಂದು ಸ್ಪೆಷಲ್ ಪವರ್ ಕೊಟ್ಟಿದ್ದಾರೆ. ಅದೇನಪ್ಪ ಅಂದರೆ ಅವರು ಇಡೀ ಮನೆಗೆ ರಾಕ್ಷಸ ಅಧಿಪತಿಯಾಗಿ ಇಡೀ ಮನೆಯ ಆಳ್ವಿಕೆ ಮಾಡೋದು. ಅವರಿಗೆ ರಾಕ್ಷಸಾಧಿಪತ್ಯ ಕೊಟ್ಟಿರೋದನ್ನು ನೋಡಿ ಇಡೀ ಮನೆಯಲ್ಲಿರೋ ಎಲ್ಲರೂ ಶಾಕ್ ಆಗಿದ್ದಾರೆ. ಮಂಜು ಭಾಷಿಣಿಯವರಂತೂ ಬಾಯಿ ಬಿಟ್ಟು ನೋಡ್ತಾ ಕೂತ್ಕೊಂಡ್ಬಿಟ್ಟಿದ್ದಾರೆ. ಇನ್ನು ಈಗ ಬಿಗ್ ಬಾಸ್ ಮನೆಯಲ್ಲಿ ಕಾಕ್ರೋಚ್ ಸುದ್ದಿ ಬರೆದಿದ್ದೆ ಶಾಸನ, ಅವ್ರು ಆಡಿದ್ದೆ ಆಟ ಅನ್ನೋ ಥರ ಆಗಿಬಿಟ್ಟಿದೆ. ಮನೆಯವ್ರನ್ನೆಲ್ಲ ಮುಂದೆಡೆ ಕುಂದಿರಿಸ್ಕೊಂಡು ಎಲ್ಲ ರೂಲ್ಸ್ ಹೇಳ್ತಿದ್ದಾರೆ, ಯಾರ್ಯಾರು ಹೇಗಿರಬೇಕು ಅಂತೇಳಿ. ಮಾತು ಕೇಳ್ತಿರೋರಿಗೆ ಪನಿಷ್ಮೆಂಟ್ ಸಹ ಕೊಡ್ತಿದ್ದಾರೆ. ಇನ್ನು ಗಿಲ್ಲಿ ಮತ್ತು ಕಾವ್ಯ ಅವರಿಗೆ ರೂಮ್ ಕ್ಲೀನ್ ಮಾಡೋದು, ಮನೆ ಕ್ಲೀನ್ ಮಾಡೋದನ್ನೇ ಒಂದು ದೊಡ್ಡ ಪನಿಷ್ಮೆಂಟ್ ಥರ ಅನ್ನೋ ಥರ ಕೊಟ್ಬಿಟ್ಟಿದ್ದಾರೆ. ಹಾಗೆ ರಕ್ಷಿತಾ ಶೆಟ್ಟಿ ಅವರು ಮಂಜು ಭಾಷಿಣಿ ಮತ್ತು ರಾಶಿಕಾ ಅವ್ರನ್ನ ಬಸ್ಕಿ ಹೊಡೆಯೋಕೆ ಕೇಳಿದ್ದಾರೆ, ಅವ್ರು ತಪ್ಪು ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು. ಹಾಗೆ ಜಾಹ್ನವಿ ಅವರು ನಾನು ಈ ಮನೆ ಮಹಾರಾಣಿ ಅಂತ ಬಿಲ್ಡಪ್ ಕೊಡ್ತಿರೋದು ನೋಡಿಬಿಟ್ಟು ಅವ್ರನ್ನ ಎಳ್ಕೊಂಡೋಗಿ ಸ್ವಿಮ್ಮಿಂಗ್ ಪೂಲ್ಗೆ ಹಾಕಿ ಅಂತ ಹೇಳಿದ್ದಾರೆ. ಅವ್ರ ಆದೇಶ ಫಾಲೋ ಮಾಡಿರೋ ಮನೆ ಮಂದಿ ಎಲ್ಲ ಅವ್ರನ್ನ ಎತ್ಕೊಂಡೋಗಿ ಸ್ವಿಮ್ಮಿಂಗ್ ಪೂಲ್ಗೆ ಸಹ ಹಾಕಿದ್ದಾರೆ. ಅಲ್ಲದೆ ಧ್ರುವಂತ್ ಮತ್ತು ಸತೀಶ್ ಅವರು ಕೂತ್ಕೊಂಡಿರುವಾಗ ಅಲ್ಲಿಗೆ ಹೋಗಿದ್ದ ಸುದ್ದಿ ಅವ್ರು ನೋಡಿಬಿಟ್ಟು ನಾನು ಅಡ್ಡಾಡುವಾಗ ನನ್ನ ಮುಂದೆ ಯಾರು ಕೂತ್ಕೋಬಾರ್ದು, ಎಲ್ಲ ಕೈ ಕಟ್ಟು ನಿಂತ್ಕೋಬೇಕು ಅಂತ ವಾರ್ನ್ ಮಾಡಿದ್ದಾರೆ. ಅಲ್ಲದೆ ಅವರು ಸುದಿಯವರು ರೂಲ್ಸ್ ಹೇಳುವಾಗ ಗಿಲ್ಲಿ ನಾನು ಬಂದ ತಕ್ಷಣ ಎಲ್ಲರೂ ಎದ್ದು ನಿಂತ್ಕೋಬೇಕು ಅಂತ ಹೇಳ್ತಾರೆ. ಆ ಟೈಮಲ್ಲೂ ಸಹ ಗಿಲ್ಲಿ ಸುಮ್ಮನೆ ಇರದೆ ಅವ್ರಿಗೆ ಟಾಂಗ್ ಕೊಡ್ತಾರೆ. ಬಾತ್ರೂಮಲ್ಲಿದ್ರೂ ಎದ್ದು ನಿಂತ್ಕೋಬೇಕಾ ಮಹಾರಾಜ್ರಿ ಅಂತ ಟಾಂಗ್ ಕೊಟ್ಟಿದ್ದಾರೆ. ಅದಕ್ಕೆ ಸುದಿಯವರು ಅವರಿಬ್ಬರು ಗಿಲ್ಲಿ ಮತ್ತು ಕಾವ್ಯ ಅವ್ರನ್ನ ಸ್ವಿಮ್ಮಿಂಗ್ ಪೂಲ್ ತಳಕ್ಕೆ ಧ್ರುವಂತ್ ಅವರಿಗೆ ಆದೇಶ ಮಾಡಿದ್ದಾರೆ. ಧ್ರುವಂತ್ ಸಹ ಅವರಿಬ್ಬರನ್ನ ಎತ್ಕೊಂಡೋಗಿ ಸ್ವಿಮ್ಮಿಂಗ್ ಪೂಲ್ಗೆ ಹಾಕಿದ್ದಾರೆ. ಅದರ ನಂತರ ಸುದಿ ಆರ್ಭಟ ನೋಡಿ ಬೆಚ್ಚಿ ಬಿದ್ದಿರೋ ಮನೆ ಮಂದಿ, ಅದರಲ್ಲೂ ಅಶ್ವಿನಿ ಗೌಡ ಜಾಹ್ನವಿ ಅವರು ನಾವು ಇವರ ಆಳ್ವಿಕೆನ ಅಂತ್ಯ ಮಾಡ್ತೀವಿ ಅಂತ ಶಪಥ ಮಾಡಿದ್ದಾರೆ. ಅದನ್ನು ಕೇಳಿಸ್ಕೊಂಡು ಸುದಿಗೆ ಇನ್ನೂ ರೊಚ್ಚಿಗೆದ್ದು ಅವರಿಬ್ಬರಿಗೆ ಇವತ್ತು ಊಟ ಕೊಡಬೇಡ್ರಿ ಅಂತ ಹೇಳಿ ಆದೇಶ ಮಾಡಿದ್ದಾರೆ. ಒಟ್ಟಲ್ಲಿ ಇವರು ಆಳ್ವಿಕೆ ನೋಡಿ ಮನೆ ಮಂದಿ ಎಲ್ಲ ಫುಲ್ಲು ಸುಸ್ತಾಗ್ಬಿಟ್ಟಿದ್ದಾರೆ. ಮುಂದೆ ಏನಾಗುತ್ತೆ, ಇದರಿಂದ ಎಷ್ಟು ಗಲಾಟೆ ಆಗುತ್ತೆ ಅನ್ನೋದನ್ನ ನಾವು ಮುಂದೆ ನೋಡಬೇಕಾಗುತ್ತೆ. ಒಟ್ಟಿನಲ್ಲಿ ಈ ವಾರದಲ್ಲಿ ಮನೆಯಲ್ಲಿ ಒಳ್ಳೆ ಮನೋರಂಜನೆ ಸಿಗೋದಂತೂ ಕಾಯಂಬು. ಹಾಗೆ ಎಷ್ಟು ಜಗಳ ಆಗುತ್ತೆ ಅನ್ನೋದು ನೋಡೋದಕ್ಕಾಗಲಿ ನೀವೆಲ್ಲ ಕಾಯ್ತಾ ಇರಿ. ಇವತ್ತೇ ಜಗಳ ಆದರೂ ಆಗ್ಬೋದು, ಹೇಳೋದಕ್ಕಾಗಲ್ಲ, ಆ ಥರ ಇದೆ ಮನೆಯಲ್ಲಿ ಪರಿಸ್ಥಿತಿ. ಇನ್ನು ಈ ವಿಡಿಯೋ ಇಷ್ಟ ಆಗಿದ್ದರೆ ಎಲ್ಲರೂ ಲೈಕ್ ಮಾಡಿ. ಧನ್ಯವಾದಗಳು. ಥ್ಯಾಂಕ್ ಯು.